ಚಟ್ನಿ ಖಾರ ಇದೆಯಮ್ಮ? ಖಾರ ಏನು ಇಲ್ಲ ಅತ್ತೆ, ಮಮಕಾರ. ಖಾರ ಆದ್ರೆ ನಾಲ್ಗೆ ಉರಿಯಾಗಿ ಕಣ್ಣಿಂದ ನೀರ್ ಬರುತ್ತೆ. ಮಮಕಾರ ಆದ್ರೆ ಮನ್ಸ್ ತುಂಬೋದಕ್ಕೆ ಕಣ್ಣಿಂದ ನೀರ್ ಬರುತ್ತೆ. ಚೆನ್ನಾಗಿ ಹೇಳ್ದೆ ಶ್ಯಾಮ. ಅಯ್ಯೋ ದೇವ್ರೆ, ಇವರಿಷ್ಟು ಸೆಂಟಿಮೆಂಟ್ಸ್ನ ನೋಡೋದಕ್ಕೆ ಆಗ್ತಾ ಇಲ್ಲ ನನಗೆ. ಏನೋ ಚಿಕ್ಕ ಆಕ್ಸಿಡೆಂಟ್ ಆಗಿ ತಲೆಗೆ ಚಿಕ್ಕ ಏಟಾದಾಗ್ಲೇ ತುಂಬಾ ಓವರ್ ಆಕ್ಟಿಂಗ್ ಮಾಡಿದ್ರು ಸಹಿಸ್ಕೊಂಡಿದ್ದೆ. ಟ್ಯಾಬ್ಲೆಟ್ ರಿಯಾಕ್ಷನ್ ಆಗಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಇನ್ನಿದನ್ನ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಈ ನರ್ಸ್ ಒಬ್ಳು ದುಡ್ಡು ತಗೊಂಡ್ಲೇ ಹೊರತು ಕೆಲಸ ಮಾಡ್ಲಿಲ್ಲ. ಇವಳತ್ರ ಮಾತಾಡೋದೇನು? ಹಲೋ, ಏನು ಕಟ್ ಮಾಡಿದ್ರು ಮತ್ತೆ ಮತ್ತೆ ಫೋನ್ ಮಾಡ್ತಿದ್ಯಲ್ಲ? ನಿಮ್ ಹತ್ರ ಮಾತಾಡ್ಬೇಕು. ನಾನ್ ಬ್ಯುಸಿ ಆಗಿದ್ದೀನಿ. ಕೆಲ್ಸ ಹೋಗಿ ನಾನು ತುಂಬಾ ಫ್ರೀ ಆಗಿದ್ದೀನಿ ಮೇಡಮ್. ನೀವು ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ಆಸೆ ಪಟ್ಟು ನೀವ್ ಹೇಳ್ದ ಹಾಗೆ ಮಾಡ್ದೆ. ಅದರಿಂದ ನನ್ನ ಕೆಲ್ಸನೇ ಹೋಯ್ತು ಮೇಡಮ್. ಬೇರೆ ಹಾಸ್ಪಿಟ್ಲಿನಲ್ಲೂ ಕೆಲಸ ಸಿಗದೆ ಇರೋ ಹಾಗೆ ಮಾಡ್ತಿದ್ದಾರೆ ನಮ್ ಡಾಕ್ಟ್ರು. ಅದಕ್ಕೀಗ ನಾನೇನ್ ಮಾಡ್ಲಿ? 1 ಲಕ್ಷ ರೂಪಾಯಿ ಕೊಡಿ. 1 ಲಕ್ಷನಾ? ಆಲ್ರೆಡಿ ದುಡ್ಡು ಕೊಟ್ಟಾಗಿದ್ಯಲ್ಲ. ಕೊಟ್ಟಿದ್ರಿ, ಆದ್ರೆ ನನ್ ಕೆಲ್ಸನೇ ಹೋಯ್ತಲ್ಲ. ಕೆಲ್ಸ ಸಿಗೋ ತನಕ ನಾನು ಬದುಕ್ಬೇಕಲ್ಲ, ಅದಕ್ಕೆ ನನಗೆ 1 ಲಕ್ಷ ರೂಪಾಯಿ ಕೊಡಿ. ಕೊಡಲ್ಲ. ಆಲ್ರೆಡಿ ನಿನಗೆ ಕೊಟ್ಟಿರೋ ದುಡ್ಡೇ ದಂಡಕ್ಕೆ. ನಾನು ಅನ್ಕೊಂಡಿದ್ ಕೆಲ್ಸನೂ ಆಗ್ಲಿಲ್ಲ. ಮತ್ತೆ ನಾನ್ ಯಾಕೆ ನಿನಗೆ ದುಡ್ಡು ಕೊಡ್ಲಿ? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಕೊಡಲ್ಲ. ಕೊಡಲ್ವಾ? ಕೊಡಲ್ಲ ಅಂದ್ರೆ ಕೊಡಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಹೋಗು. ಯಾಕೆ ಫೋನ್ ತೆಗಿತಾ ಇಲ್ಲ? ಏನೇ ಫೋನ್ ರಿಂಗ್ ಆಗ್ತಾ ಇದ್ರು ರಿಸೀವ್ ಮಾಡ್ತಿಲ್ವಲ್ಲ? ಹಲೋ ಹಲೋ ಮೇಡಮ್, ನಾನು ಆದಿತ್ಯ ಗುಪ್ತಾ ಅವರ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ ಮೇಡಮ್. ಹಾ ನಮಸ್ತೆ, ಹೇಳಿ. ನಮ್ ರೂಪಾರಾಣಿ ಇಲ್ಲಿವರೆಗೂ ಆದಿತ್ಯ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ಲು. ಸಾರ್ ಸ್ವಲ್ಪ ಬ್ಯುಸಿ ಇದ್ದಾರೆ ಮೇಡಮ್. ನೀವು ತಮಾಷೆ ಮಾಡ್ತಿರಲ್ಲ. ನಾನ್ ಕೇಳಿದ್ದು ಹೇಗಿದ್ದಾರೆ ಅಂತ. ಬ್ಯುಸಿ ಆಗಿದ್ದಾರಾ ಫ್ರೀ ಆಗಿದ್ದಾರಾ ಅಂತ ಅಲ್ಲ. ನಮ್ ಸರ್ಗೇನು ಮೇಡಮ್, ಅವರು ಕೋಟೀಶ್ವರರು. ಬ್ರೇಕ್ಫಾಸ್ಟ್ ನಮ್ ಸ್ಟೇಟಲ್ಲಿ ತಿಂದ್ರೆ ಲಂಚ್ಗೆ ಬೇರೆ ಸ್ಟೇಟಿಗೆ ಹೋಗಿ ಡಿನ್ನರ್ಗೆ ಫಾರಿನ್ ಕಂಟ್ರಿ ಕೂಡ ಹೋಗ್ಬಹುದು. ಅದಕ್ಕೆ ಅಲ್ವಾ ನಾವು ನಿಮ್ ಸಂಬಂಧನ ಒಪ್ಕೊಂಡಿರೋದು. ಏನು ನನ್ ಜೊತೆಗ? ಚಿಚಿ, ನಿಮ್ ಜೊತೆ ಅಲ್ಲ, ನಿಮ್ ಆದಿತ್ಯ ಅವ್ರ ಜೊತೆ. ಇಷ್ಟಕ್ಕೂ ಏನ್ ಹೇಳೋದಕ್ಕೆ ಫೋನ್ ಮಾಡಿದ್ದು? ನಮ್ ಸರ್ ಈಗ ಸ್ವಲ್ಪ ಬ್ಯುಸಿ ಇದ್ದಾರೆ, ಬ್ಯುಸಿ ಸ್ಕೆಡ್ಯೂಲ್. ಈಗ ಹುಡುಗಿ ನೋಡೋದಕ್ಕೆ ನಿಮ್ ಊರವರೆಗೂ ಬರೋದು ಸಾಧ್ಯ ಇಲ್ಲ. ಅದಕ್ಕೆ ಸಿಟಿನಲ್ಲೇ ಅರೇಂಜ್ ಮಾಡು ಅಂದಿದ್ದಾರೆ. ಆ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡಿದ್ದು. ನೀವು ಆ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಂಡು ಎಲ್ಲಿ ಮಾಡಿದ್ದೀರಾ ಅನ್ನೋದನ್ನ ನನ್ಗೆ ಇನ್ಫಾರ್ಮ್ ಮಾಡಿ. ಅದ್ ಹೇಗಾಗತ್ತೆ? ಈಗಿಂದೀಗ್ಲೇ ಸಿಟಿಲಿ ಅಂದ್ರೆ ಹೇಗೆ? ಹೇಳಿದ್ನಲ್ಲ ಮೇಡಮ್, ಸರ್ ಬ್ಯುಸಿ ಪರ್ಸನ್ ಅಂತ. ಅವರು ಫ್ರೀ ಆಗೋದಿಕ್ಕೆ 6 ತಿಂಗಳು 1 ವರ್ಷನೋ ಆಗುತ್ತೆ.
ಅವಾಗಲೇ ಇಟ್ಕೊಳ್ಳೋಣ ಅಂದರೆ ನಾನು ಆ ವಿಷಯನ ಸರ್ಗೆ ಇನ್ಫಾರ್ಮ್ ಮಾಡ್ತೀನಿ. ನಿಮ್ಮಿಷ್ಟ. ಅಯ್ಯೋ 6 ತಿಂಗಳು ಕಾಯ್ಬೇಕಾ? ಬೇಡ ಬೇಡ, ಈಗಲೇ ಮುಗಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಬಂಗಾರದಂತ ಸಂಬಂಧ ಮಿಸ್ ಆಗೋಗುತ್ತೆ. ಇಲ್ಲ ಮ್ಯಾನೇಜರ್ ಅವರೇ, ಆದಿತ್ಯ ಅವರು ಅಷ್ಟು ಬ್ಯುಸಿ ಇರೋವಾಗ ಇಲ್ಲಿ ತನಕ ಕರ್ಸೋದ್ಯಾಕೆ? ಅವ್ರಿಗೆ ಅಷ್ಟು ತೊಂದರೆ ಕೊಡಕ್ಕಾಗತ್ತಾ? ನಾನು ಸಿಟಿಲೇ ಅರೇಂಜ್ ಮಾಡ್ತೀನಿ ಬಿಡಿ. ಎಲ್ಲ ಅರೇಂಜ್ ಮಾಡಿದ್ದೀನಿ ಅಂತ ಫೋನ್ ಮಾಡಿ ಹೇಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಏನ್ ಮಮ್ಮಿ, ಫೋನಲ್ಲಿ ಯಾರು ಅರೇಂಜ್ ಮಾಡ್ತೀನಿ ಅದು ಇದು ಅಂತಿದ್ಯಾ? ಅಪ್ಪಿತಪ್ಪಿ ಯಾರ ಹತ್ರನೂ ಹಾಡಿನ ಪ್ರೋಗ್ರಾಮ್ ಒಪ್ಕೊಂಡಿಲ್ಲ ತಾನೇ? ಪ್ರೋಗ್ರಾಮ್ ಅಲ್ಲ ರೂಪಾ, ಆ ಗುಪ್ತಾ ಆಡಿಯೋಸ್ ಅವರು ಮಾತುಕತೆಗೆ ಇಲ್ಲಿಗೆ ಬರೋದಕ್ಕಾಗಲ್ಲ ಅಂತಿದ್ದಾರೆ. ಅಂದ್ರೆ ಈಗ ಆದಿತ್ಯ ಜೊತೆ ನನ್ನ ಮದ್ವೆ ಕ್ಯಾನ್ಸಲ್ ಆದ ಹಾಗೇನಾ? ಹುಚ್ಚುಡ್ಗಿ, ನಾನಿರೋವಾಗ ಹಾಗಾಗೋಗ್ ಬಿಡ್ತೀನೇನೆ. ಆದಿತ್ಯ ಬ್ಯುಸಿ ಆಗಿದ್ದಾರಂತೆ, ತುಂಬಾ ಪ್ರಾಜೆಕ್ಟ್ಗಳಿಗೆ ಸೈನ್ ಮಾಡಿದಾರಂತೆ. ಅದಕ್ಕೆ ಫಂಕ್ಷನ್ನ ಬೆಂಗಳೂರಲ್ಲೇ ಅರೇಂಜ್ ಮಾಡಿ ಅಂದಿದ್ದಾರೆ. ಬೆಂಗಳೂರಲ್ಲ? ಬೆಂಗಳೂರಲ್ಲಿ ಎಲ್ಲ ಅರೇಂಜ್ ಮಾಡ್ತೀಯ ಮಮ್ಮಿ? ಇಲ್ಲಿ ತನಕ ಹೇಗೋ ಆ ವರ್ಮಾ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇತ್ತು. ಈಗ ಅವ್ರಿಗೆ ನಮ್ಮ ವಿಷಯ ಗೊತ್ತಾಗಿರೋದ್ರಿಂದ ಅವ್ರು ನಮ್ಮನ್ನ ಗೇಟ್ ದಾಟಕ್ಕೂ ಬಿಡೋದಿಲ್ಲ. ಈಗ ಹೇಗ್ ಮಮ್ಮಿ? ಸರಿಯಾಗಿ ನೆನ್ಪು ಮಾಡ್ದೆ ರೂಪಾ. ಈ ಕಾರ್ಯಕ್ರಮ ಆ ವರ್ಮಾ ಅವ್ರ ಮನೇಲೆ ನಡೆಯೋ ಹಾಗೆ ಮಾಡ್ತೀನಿ. ಅಂಥವ್ರ ಪರಿಚಯ ನಮಗಿದೆ ಅಂತ ಗೊತ್ತಾದ್ರೆ ನಮ್ಮ ಗೌರವ ಕೂಡ ಹೆಚ್ಚಾಗತ್ತೆ. ಹೇಗ್ ಸಾಧ್ಯ ಮಮ್ಮಿ? ಇಷ್ಟೆಲ್ಲ ಆದ್ಮೇಲೆ ಆ ವರ್ಮಾ ಒಪ್ಕೋಬೇಕಲ್ಲ. ರೂಪಾ, ಈ ಸಂಬಂಧ ಕುದುರಿದ್ರೆ ನಮ್ಮ ಲೈಫೇ ಚೇಂಜ್ ಆಗೋಗತ್ತೆ. ಈ ಅವಕಾಶನ ಯಾವುದೇ ಕಾರಣಕ್ಕೂ ನಾವು ಕೈ ತಪ್ಪು ಹೋಗೋಕ್ ಬಿಡಬಾರ್ದು. ಆ ವರ್ಮಾ ಒಪ್ಕೊಳ್ದೇ ಇದ್ರೆ ಏನಾಯ್ತು? ವಸಂತನ್ ಕಡೆಯಿಂದ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಹೇಗಾದ್ರೂ ಮಾಡಿ ನಿನ್ನ ಮದ್ವೆನ ಆ ಗುಪ್ತಾ ಆಡಿಯೋಸ್ ಚೇರ್ಮನ್ ಆದಿತ್ಯ ಜೊತೆಗೆ ಮಾಡ್ತೀನಿ. ನಿಂತ್ಕೋ. ಅಯ್ಯೋ ದೇವ್ರೆ, ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಯಾಕೆ ಬಂದಿದ್ಯಾ? ಏನ್ ಮಾಡಕ್ ಬಂದಿದ್ಯಾ? ನಿನ್ನಿಂದ ನೀನ್ ಮಾಡಿರೋ ತಪ್ಪಿಂದ ಒಂದು ಅಮಾಯಕ ಪ್ರಾಣನೇ ಹೋಗ್ತಿತ್ತು ಗೊತ್ತಾ? ಸಾರಿ ಸರ್. ಏನ್ ಸಾರಿ? ಸಾರಿ ಕೇಳಿದ್ರೆ ಮಾಡಿ ತಪ್ಪು ಸರಿ ಹೋಗುತ್ತಾ? ಕಂದ ಅಖಿಲ್, ಏನಾಯ್ತಪ್ಪ? ಯಾಕೆ ಆ ಹುಡ್ಗಿಗೆ ಹಾಗೆ ಬೈತಿದ್ಯಲ್ಲ? ಏನ್ ಮಾಡಿದ್ಲ ಅವಳು? ಏನ್ ಮಾಡಿದಳ? ಕ್ಲಿನಿಕಲ್ಲಿ ಶ್ಯಾಮಂಗೆ ರಾಂಗ್ ಮೆಡಿಸಿನ್ ಕೊಟ್ಟು ನರ್ಸು ಈ ಹುಡುಗಿನೇ ಮಮ್ಮಿ. ಹೌದಾ? ಏನಮ್ಮ ಇದು? ಪ್ರಾಣ ಕಾಪಾಡ್ಬೇಕಾಗಿರೋ ಡಾಕ್ಟ್ರು ನರ್ಸೆ ಹೀಗ್ ಮಾಡಿದ್ರೆ ಹೇಗೆ? ಸಾರಿ ಮೇಡಮ್, ಚಿಕ್ಕ ತಪ್ಪಾಗಿ. ಕೆಲವು ತಪ್ಪುಗಳು ಚಿಕ್ಕದಾಗೇ ಇರಬಹುದಮ್ಮ, ಆದ್ರೆ ಅದರ ಫಲಿತಾಂಶ ತುಂಬಾ ದೊಡ್ಡದಾಗಿರುತ್ತೆ. ಏನು ಹೋದ್ರೂ ಮತ್ತೆ ಸಂಪಾದನೆ ಮಾಡ್ಕೋಬಹುದು, ಆದ್ರೆ ಪ್ರಾಣ ಹೋದ್ರೆ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ಪ್ರಾಣ ಕಾಪಾಡೋರು ನೀವೇನೆ, ಪ್ರಾಣ ತೆಗಿಯೋಕ್ ನಿಂತ್ರೆ ಹೇಗಮ್ಮ? ಅದು 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 ಏನ್ ಮಾವ ಇನ್ನೂ ಇವಳ ಹತ್ರ ಮಾತು? ನಮಗಿಷ್ಟು ದ್ರೋಹ ಮಾಡ್ದವ್ರ ಜೊತೆ ಇನ್ನೂ ಯಾಕೆ ಮಾತಾಡ್ಬೇಕು? ಏಯ್, ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಔಟ್, ಗೆಟ್ ಔಟ್. ಇರಿ ಮೇಡಮ್, ಗೆಟ್ ಔಟ್ ಅಂತ ಹಾಗೆ ಹೇಳ್ಬೇಡಿ. ನಾನ್ ಬಂದಿದ್ದು ನಿಮ್ಗೋಸ್ಕರನೇ.
ನನಗೋಸ್ಕರನಾ? ಹೌದು, ನಿಮ್ಗೋಸ್ಕರನೇ ಬಂದೆ. ನಮ್ಮ ಅತ್ತಿಗೆಗೋಸ್ಕರ ನೀನ್ ಯಾಕೆ ಬಂದೆ? ನಿಮ್ ಅತ್ತಿಗೆ ಗೊತ್ತು ಯಾಕೆ ಬಂದೆ ಅಂತ. ಏಯ್, ನನಗೇನ್ ಗೊತ್ತು? ನೀನ್ ಯಾಕೆ ಬಂದಿದ್ಯೋ ನನಗೇನ್ ಗೊತ್ತು? ಹೋಗು ಹೊರಗೆ. ಇರಿ ಅತ್ತಿಗೆ, ನಿಮ್ಗೋಸ್ಕರ ಬಂದೆ ಅಂತ ಆ ಹುಡುಗಿ ಹೇಳ್ತಿದ್ದಾಳೆ. ನೀವು ನೋಡಿದ್ರೆ ಅವಳನ್ನ ಹೊರಗಡೆ ಕಳಿಸ್ತಾ ಇದ್ದೀರಾ. ಏನಕ್ಕೆ ಬಂದಿದ್ದಾಳೋ ಅವಳನ್ನ ಹೇಳಕ್ ಬಿಡಿ ಅತ್ತಿಗೆ, ಹೇಳಕ್ ಬಿಡಿ. ಹೇಳಮ್ಮ, ಯಾಕೆ ಬಂದೆ? ನಮ್ ಸೊಸೆನ ಹುಡ್ಕೊಂಡು ಯಾಕೆ ಬಂದೆ? ಹೇಳ್ತೀನಿ, ವಿಷಯ ಏನೋ ಹೇಳ್ತೀನಿ. ನಿಮ್ ಸೊಸೆಗೋಸ್ಕರ ನಾನ್ ಯಾಕೆ ಬಂದೋ ಹೇಳ್ತೀನಿ. ನನ್ ಡೀಲ್ ಓಕೆ ಅಂದ್ರೆ ಈ ವಿಷಯ ಅವ್ರಿಗೆ ಹೇಳಲ್ಲ, ಇಲ್ದಿದ್ರೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ. ಏನ ಟ್ಯಾಬ್ಲೆಟ್ಸು? ಇದು 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 ನಿನ್ನೆ ನಮ್ಮ ಕ್ಲಿನಿಕ್ಗೆ ಬಂದಾಗ ಈ ಟ್ಯಾಬ್ಲೆಟ್ನ ನಿಮ್ಮ ಸೊಸೆ ಮರ್ತು ಬಂದ್ರು. ಇದನ್ನ ಕೊಡೋದಕ್ಕೆ ಬಂದೆ. ತಗೊಳ್ಳಿ ಮೇಡಮ್. ಏನ್ ಟ್ಯಾಬ್ಲೆಟ್ಸ್ ಅದ್ಗೆ ಅದು? ಇದು ಇದು ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ ಅಖಿಲ್. ನೆನ್ನೆ ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಸ್ವಲ್ಪ ಸುಸ್ತಾಗ್ತಿತ್ತು. ಟ್ಯಾಬ್ಲೆಟ್ಸ್ನ ತಗೊಂಡು ಈ ಸ್ಟ್ರಿಪ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಹೋಗಿ ರೋಡ್ ಎಂಡಲ್ಲಿ ನಿಂತ್ಕೋ, ನಾನು ಬರ್ತೀನಿ. ಓಕೆ. ನಾನು ಮಾಡಿರೋ ಚಿಕ್ಕ ತಪ್ಪಿಂದ ನಿಮ್ಗೆಲ್ಲ ತೊಂದರೆ ಆಯಿತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕೃಷ್ಣ, ನಿನ್ ದಯೆಯಿಂದ ನನ್ಗೆ 2 ಅಪಾಯ ದೂರ ಆಯ್ತು. ಈ 2 ಅಪಾಯನೂ ಮೀರ್ಸೋ ದೊಡ್ಡ ಅಪಾಯ ಹಾಗೆ ಉಳಿದ್ಬಿಡ್ತು. ಆ ಲೆಟರ್ನ ಅವತ್ತೇ ಅಖಿಲ್ ಅವರು ಓದಿದ್ರೆ ಆ ಅಪಾಯನೂ ಈಗ ಕಳೀತಿತ್ತು. ಆದ್ರೆ ಓದ್ಲಿಲ್ಲ. ಅಖಿಲ್ ಅವ್ರಿಗೆ ನನ್ನ ಹಾಡಿನ ಬಗ್ಗೆ ಸಂಬಂಧಪಟ್ಟಿರೋ ನಿಜ ಹೇಳೋ ತನಕ ನನ್ನ ಪರಿಸ್ಥಿತಿ ದಿನ ದಿನ ನನಗೆ ಭಯ ತುಂಬಾ ಹೆಚ್ಚಾಗ್ತಿದೆ ಕೃಷ್ಣ. ಬೇಗ ಈ ವಿಷಯನ ಅಖಿಲ್ ಅವ್ರಿಗೆ ತಿಳಿಯೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಇದೇನು ಅಕ್ಕ ಇಷ್ಟು ಟೆನ್ಷನಲ್ಲಿ ಹೋಗ್ತಿದ್ದಾರೆ? ಎಲ್ಲಿಗಿರ್ಬೇಕು? ಕಾರ್ ಕೂಡ ತಗೊಳ್ದೆ ನಡ್ಕೊಂಡು ಹೋಗ್ತಿದಾರಲ್ಲ. ಪಕ್ಕದ ಬೀದಿ ಶಾಪಿಂಗ್ ಹೋಗ್ಬೇಕು ಅಂದ್ರೂ ಕಾರಲ್ಲಿ ಹೋಗೋ ಅಕ್ಕ ಹೀಗ್ ಹೋಗ್ತಿದ್ದಾರೆ ಅಂದ್ರೆ ಏನೋ ಕಾರಣ ಇರ್ಬೇಕು. ಅದೇನೋ ನೋಡ್ಬೇಕು.
ಈ ನರ್ಸ್ನ ಮೀಟ್ ಮಾಡಕ ಬಂದಿದ್ದು. ಇವ್ರ ಜೊತೆ ಅಕ್ಕಂಗೇನ್ ಕೆಲ್ಸ? ಥ್ಯಾಂಕ್ ಯು ಮೇಡಮ್. ಇದೇನು ನರ್ಸಿಗೆ ದುಡ್ಡು ಕೊಡ್ತಿದ್ದಾರೆ? ನೋಡು, ನನ್ನಿಂದ ನಿನ್ ಕೆಲ್ಸ ಹೋಯ್ತಲ್ಲ ಅಂತ ಪಾಪ ಅಂತ ನಿನ್ ಕೇಳಿರೋಷ್ಟು ದುಡ್ಡು ಕೊಡ್ತಾ ಇದ್ದೀನಿ. ಅದನ್ ಬಿಟ್ಟು ನಿನಗೆ ಹೆದರಿ ಕೊಡ್ತಿರೋದಲ್ಲ. ಅವ್ರು ಏನ್ ಮಾತಾಡ್ತಿದಾರೋ ಕೇಳಿಸ್ತಾನೋ ಇಲ್ವಲ್ಲ? ನೀನ್ ಕೇಳ್ದಷ್ಟು ಕೊಟ್ನಲ್ಲ ಅಂತ ಹೀಗೆ ರೆಗ್ಯುಲರ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ಇಲ್ಲಿಗೆ ಬಂದ್ರೆ ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಅಕ್ಕ ಏನೋ ನರ್ಸ್ನ ಹೆದರ್ಸ್ತಿರೋ ಹಾಗಿದೆ. ಹಾಗೇನಾದ್ರೂ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ದೆ ಅನ್ಕೋ, ನೀನು ಊಹೆ ಮಾಡದೆ ಇರೋಂಥ ಕೆಲಸ ಮಾಡ್ತೀನಿ. ನಾನ್ ಮನಸ್ ಮಾಡಿದ್ರೆ ನಿನ್ನ 2 ಜಾಗಕ್ಕೆ ಕಳಿಸ್ಬೋದು. ಕಾಲ್ ಕೈ ಮುರ್ದ್ ಹಾಕಿ ಪೇಷಂಟ್ ಆಗಿ ಆ ಹಾಸ್ಪಿಟ್ಲ್ ಕಳಿಸ್ಬೋದು. ಇಲ್ದೇ ಇರೋ ಕೇಸ್ಗಳನ್ನೆಲ್ಲ ಹಾಕಿ ನಾನ್ ನಿನ್ನ ಜೈಲ್ಗೂ ಕಳಿಸ್ಬೋದು. ಇನ್ಯಾವತ್ತೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತಾನು ಅನ್ಕೋಬೇಡ. ಹೊರಡೋ. ಓಕೆ ಮೇಡಮ್, ಸಾರಿ ಮೇಡಮ್. ಇನ್ನೇಳು ಸತ್ರು ನನ್ನ ತಂಟೆಗೆ ಬರಲ್ಲ. ಏನಕ್ಕ ಹೀಗ್ ಶಾಕ್ ಆದ್ರಿ? ನಿಮ್ ಹಿಂದೆ ನಾನ್ ಬರ್ತೀನಿ ಅನ್ನೋದು ಗೆಸ್ ಮಾಡಿರ್ಲಿಲ್ಲ ಅಲ್ವಾ? ಅದೆಲ್ಲ ಬಿಡಿ, ಆ ನರ್ಸ್ಗೆ ದುಡ್ಡು ಕೊಟ್ರಿ ಅಕ್ಕ? ಏನೋ ಟ್ಯಾಬ್ಲೆಟ್ ಕೊಟ್ಟು ನನ್ಗೆ ರಿಯಾಕ್ಷನ್ ಆಗೋ ಹಾಗೆ ಮಾಡಿರೋ ನರ್ಸ್ಗೆ ನೀವ್ ದುಡ್ಡು ಕೊಟ್ರಿ ಅಕ್ಕ? ಹೇಳಿ ಅಕ್ಕ, ಯಾಕೆ ದುಡ್ಡು ಕೊಟ್ರಿ? ಹೇಳಲ್ಲ. ಆ ಸೀಕ್ರೆಟ್ ಏನು ಅಂತ ಹೇಳಲ್ಲ. ಯಾಕೆ ಹೇಳಲ್ಲ? ಯಾಕೆ ಹೇಳಬೇಕು? ನಿನ್ ಸೀಕ್ರೆಟ್ಸ್ನ ನೀನ್ ನನಗೆ ಹೇಳಿದ್ಯಾ? ನೀನ್ ಹೇಳಲ್ಲ ಅಂದ್ಮೇಲೆ ನಾನ್ ಯಾಕೆ ಹೇಳಲಿ? ನನ್ ಸೀಕ್ರೆಟ್ಸ್ ಏನಕ್ಕ? ನಿನ್ ಸೀಕ್ರೆಟ್ಸ್ ಏನಾ? ಹೇಳ್ತೀನಿ. ವಂಶವೃಕ್ಷ ಪೂಜೆ ದಿನ ಅಲ್ಲೇನೋ ನಡೆದಿದೆ. ಶ್ಯಾಮ ಕಂಠದಿಂದ ಬರ್ತಿರೋ ಹಾಡು ರೂಪಾ ರಾಣಿ ಕಂಠದಿಂದ ಹೊರಗೆ ಬರಬಾರದು ಅಂತಾನೆ ಈ ಕೇಬಲ್ನ ಕಿತ್ತು ನಾನೇ ಆ ಹಾಡು ನಿಲ್ಲಿಸಿದ್ದು. ಆ ಸೀಕ್ರೆಟ್ ನೀನ್ ನನಗೆ ಹೇಳಿದ್ಯಾ? ಇಲ್ವಲ್ಲ. ನಿನಗೂ ಗೌರಮ್ಮಂಗೂ ಮಾವಂಗೂ ಮಧ್ಯ ಏನೋ ನಡೀತಿದೆ. ಆ ಸೀಕ್ರೆಟ್ನ ನೀನ್ ನನಗೆ ಹೇಳಿದ್ಯಾ? ಇಲ್ವಲ್ಲ. ಹರಕೆ ತೀರಿಸ್ತೀನಿ ಅಂತ ಹೋಗಿದ್ ನಿನಗೆ ಆಕ್ಸಿಡೆಂಟ್ ಆಗೋದ್ರ ಹಿಂದೆ ಏನೋ ನಡೆದಿದೆ. ಆ ಸೀಕ್ರೆಟ್ನ ನೀನ್ ನನಗೆ ಹೇಳಿದ್ಯಾ? ಇಲ್ಲ ಅಲ್ವಾ? ನೀನ್ ಅಷ್ಟೆಲ್ಲಾ ಸೀಕ್ರೆಟ್ಸ್ ಮುಚ್ಚಿಟ್ಟಿರೋವಾಗ ನಾನು ಒಂದೇ ಒಂದ್ ಸೀಕ್ರೆಟ್ನ ಮುಚ್ಚಿಟ್ರೆ ತಪ್ಪೇನಿದೆ? ಆ ಸೀಕ್ರೆಟ್ಗೆ ಸಂಬಂಧಪಟ್ಟಿರೋ ನಿಜಾನ ನೀನ್ ನನಗೆ ಹೇಳೋ ತನಕ ನಿನ್ನ ಕೈಲಿ ನಿಜ ಹೇಳ್ಸೋ ಪ್ರಯತ್ನನ ನಾನ್ ಮಾಡ್ತಾನೆ ಇರ್ತೀನಿ. ನೆನಪಿಟ್ಕೋ. ನಿಜ ಹೇಳ್ಸೋ ಪ್ರಯತ್ನನಾ? ಹಾಗೆ ಆಗುತ್ತೆ. ಮೊದಲು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಿನಗೂ ಗೌರಮ್ಮಂಗೂ ಮತ್ತೆ ಮಾವಂಗೂ ನಡುವೆ ಏನೋ ನಡೀತಾ ಇದೆ ಅನ್ನೋದು ನನಗೆ ಗೊತ್ತು. ಅಂದ್ರೆ ನನ್ನ ಹತ್ರ ನಿಜ ಹೇಳ್ಸೋಕೆ ಅಂತಾನೆ ಅಕ್ಕ ನನ್ನ ಆ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ರು ಅನ್ಸುತ್ತೆ. ಆದಷ್ಟು ಬೇಗ ಆ ನಿಜ ಅಖಿಲ್ ಅವ್ರಿಗೆ ಗೊತ್ತಾಗ್ಬೇಕು. ತಡ ಆದ್ರೆ ಅಮೃತನು ವಿಷ ಆಗುತ್ತೆ.
ನಾನು ಹೇಳೋಕೆ ತಡ ಆದ್ರೆ ನನಗೆ ತುಂಬಾ ದೊಡ್ಡ ನಷ್ಟನೇ ಆಗತ್ತೆ. ಹೇಳ್ಬೇಕು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೇಳ್ಬೇಕು.